ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಈ ಬಾರಿ ಶುಲ್ಕ ಫೀಸ್ ಕೂಡ ಇನ್ಕ್ರೀಸ್ ಕೂಡ ಮಾಡಿದ್ದಾರೆ. ನಾವು ಮಾಡಲ್ಲ ಅಂತೇಳಿ ಫೀಸ್ ಕೂಡ ಇನ್ಕ್ರೀಸ್ ಕೂಡ ಮಾಡಿದ್ದಾರೆ. ಅದರ ಬಗ್ಗೆ ವಿವರಗಳನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ಮೈನ್ ಸರ್ಕಾರಿ ಕಾಲೇಜುಗಳಲ್ಲಿ 5% ಇನ್ಕ್ರಿಮೆಂಟ್ ಮಾಡಿದ್ದಾರೆ. ಬಟ್ ಅದು ಅಷ್ಟೊಂದು ಅಪ್ಲಿಕೇಬಲ್ ಆಗಲ್ಲ ಅನ್ಕೋತೀನಿ. ಬಿಕಾಸ್ ಆಲ್ರೆಡಿ 48,000 ಪ್ಲಸ್ ಕೂಡ ಇದೆ. ಈಗ ನಿಮ್ಮ ಕಾಲೇಜಿನಲ್ಲಿ ನೀವು ಎಕ್ಸ್ಟ್ರಾ ಕಾಲೇಜ್ ಫೀಸ್ ಅದನ್ನೆಲ್ಲ ಕಟ್ಟರೆ ಹೆಚ್ಚು ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಆಲ್ಮೋಸ್ಟ್ ಈ ಹಿಂದೆ ಆಗಿತ್ತು ಅದೇ ರೀತಿ ಇರುತ್ತೆ. 1,000 2,000 ಹೆಚ್ಚು ಕಡಿಮೆ ಆದರೂ ಆಗ್ಬೋದು. ಬಟ್ ಇಲ್ಲಿ ಯಾರೆಲ್ಲ UVC ಓದ್ತಾ ಇದ್ದೀರಾ, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಅಲ್ಲಿ ಬಂದ್ಬಿಟ್ಟು ಏನಾಗಿದೆ ಅಂದರೆ 42,250 ಇತ್ತು, ಅದು 49,000 ಆಗಿದೆ ಅಂತ ಇಷ್ಟಪಡ್ತೀನಿ. ಅದು ಓಕೆ, ಸರ್ಕಾರಿ ಕಾಲೇಜುಗಳಲ್ಲಿ ನಡೀತದೆ. ಬಿಕಾಸ್ ಸರ್ಕಾರಿ ಕಾಲೇಜುಗಳಲ್ಲಿ ಆಲ್ರೆಡಿ 50% ಫೀಸ್ನ ನಾವು ರಿಡ್ಯೂಸ್ ಕೂಡ ಮಾಡ್ತೀವಿ ಅಂತೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಯಾವುದು ಲೆಸ್ ಡಿಮ್ಯಾಂಡ್ ಇದೆ ಕೋರ್ಸಸ್ಗಳು, ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್, ಟೆಕ್ಸ್ಟೈಲ್, ಅದನ್ನೆಲ್ಲ 50% ಫೀಸ್ ರಿಡ್ಯೂಸ್ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಆಪ್ಷನ್ ನೋಡ್ಬೇಕಾದ್ರೆ ನಿಮಗೆ ಅಲ್ಲಿಗೆ ಫೀಸ್ ವಿವರಗಳು ಕೂಡ ನಿಮಗೆ ಕಾಣುತ್ತೆ. ನೀವು ಕೂಡ ನೋಡ್ಕೋಬಹುದು. ನಿಮಗೆ ಐಡಿಯಾ ಬರುತ್ತೆ. ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಹೋಗಬಹುದಾಗಿರುತ್ತೆ. ಹೆಚ್ಚಿನ ವಿವರಗಳು ಬೇಕಂದ್ರೆ ಯಾವೆಲ್ಲ ಕಾಲೇಜುಗಳಲ್ಲಿ 50% ರಿಡ್ಯೂಸ್ ಕೂಡ ಮಾಡಿದ್ದಾರೆ ಫೀಸ್ ಅನ್ನು ಅಂತ ಹೇಳಿ ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರುತ್ತೆ, ಹೋಗಿ ನೋಡಬಹುದಾಗಿರುತ್ತೆ. ಇನ್ನು ಮೇನ್ ಥಿಂಗ್, ಖಾಸಗಿ ಕಾಲೇಜುಗಳಲ್ಲಿ ಆಲ್ರೆಡಿ ಗೊತ್ತಿರೋಕ್ಕೆ ಸುಮಾರು 7.5% ಫೀಸ್ ಕೂಡ ಹೆಚ್ಚಳ ಮಾಡಿದ್ದಾರೆ. ಈಗ ನೋಡೋದಾದ್ರೆ ಈ ಹಿಂದೆ 76-84 ಇತ್ತು CET ಮಾತ್ರ. CET ಮುಖಾಂತರ ನೀವು ಖಾಸಗಿ ಕಾಲೇಜ್ ಹೋಗ್ತೀರಾ ಅಂದ್ರೆ ಈಗ 81,000 to 91,000 ಕೂಡ ಆಗಿದೆ. ಡಿಪೆಂಡ್ ಆನ್ ನಿಮ್ಮ ಟೈಪ್ ಆಗುತ್ತೆ, ಯಾವ ಟೈಪ್ ಆಫ್ ಕಾಲೇಜ್ ನೀವು ಚೂಸ್ ಮಾಡ್ತೀರಾ ಅಂತ. ಸುಮಾರು 7.5% ನಿಮ್ದು ಫೀಸು ಹೆಚ್ಚಳ ಆಗಿದೆ, ಆಯ್ತಾ, ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ. ಇದು ಬಿಗ್ ಶಾಕ್ ಆಗಿರುತ್ತೆ. ಮತ್ತೆ ನೀವು ಬರೀ 80 to 90,000 ಅಂತ ಅಲ್ಲ, ಪ್ಲಸ್ ನೀವು ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಲೈಕ್ ಏನಂದ್ರೆ ಹೆಚ್ಚುವರಿ ಶುಲ್ಕ ಅಂತೇಳಿ ಕಾಲೇಜಲ್ಲಿ ನಿಮಗೆ ಕಾಲೇಜ್ ಫೀಸ್ ಅಂತೇಳಿ ಅಪ್ ಟು 20,000 ನಿಮಗೆ ಹೆಚ್ಚುವರಿ ಶುಲ್ಕ ಕೂಡ ನಿಮಗೆ ಚಾರ್ಜಸ್ ಕೂಡ ಮಾಡ್ತಾರೆ. ಇನ್ ಕೇಸ್ ನೀವು ಏನಾದರೂ ಕಾಮೆಂಟ್ ಕೇಳಿ ಹೋಗ್ತಾ ಇದ್ದೀರಂತೆ, ಮುಂಚೆ 1,86,000 ಟೈಪ್ 1 ಅಲ್ಲಿ ಇತ್ತು, 2,61,000 ಟೈಪ್ 2 ಅಲ್ಲಿ ಇತ್ತು. ಈಗ ಹೊಸ ಶುಲ್ಕ ನೋಡೋದಾದ್ರೆ ಟೈಪ್ 1 ಅಲ್ಲಿ 2 ಲ್ಯಾಕ್ ಇದೆ, ಟೈಪ್ 2 ಅಲ್ಲಿ 2,81,100 ಕೂಡ ಇದೆ. ಟೈಪ್ 1 ಅಲ್ಲಿ 7.5% ಸುಮಾರು 14,000 ಇನ್ಕ್ರಿಮೆಂಟ್ ಆಗುತ್ತೆ. ಟೈಪ್ 2 ಅಲ್ಲಿ 19,620 ಇದ್ರೆ ಸುಮಾರು 7.5% ಕೂಡ ಇನ್ಕ್ರಿಮೆಂಟ್ ಆಗುತ್ತೆ. ಈ ರೀತಿ ಇನ್ಕ್ರಿಮೆಂಟ್ ಕೂಡ ಮಾಡಿದ್ದಾರೆ. ವಿದ್ಯಾರ್ಥಿಗಳು ನೀವು ಆಯ್ಕೆ ಮಾಡಬೇಕಾದ್ರೆ ಫೀಸ್ ಸ್ಟ್ರಕ್ಚರ್ ಕೂಡ ಬರ್ತಾರೆ. ಫೀಸ್ ಸ್ಟ್ರಕ್ಚರ್ ನೋಡ್ಕೊಳ್ಳಿ. ಆಲ್ರೆಡಿ ನೀವು ಆಪ್ಷನ್ ಟ್ರೈ ಮಾಡಬೇಕಾದ್ರೆ ನೀವು ನೋಡ್ಕೊಂಡಿರ್ತೀರ, ಅಲ್ಲಿ ನಿಮಗೆ ಮಾಹಿತಿಗಳು ಗೊತ್ತಾಗುತ್ತೆ, ಫೀಸ್ ವಿವರಗಳು. ಇಲ್ಲಿ ಏನಾದರೂ ನೀವು ಈ ರೀತಿ ಎಕ್ಸ್ಟ್ರಾ ಫೀಸಸ್ನ ನೀವು ಅವರು ವಸೂಲಿ ಮಾಡಿದ್ರೆ ನೀವು KAಗೆ ಕಂಪ್ಲೇಂಟ್ ಕೂಡ ಮಾಡ್ಬೋದು. ನೀವು ಎಲ್ಲ ಡಾಕ್ಯುಮೆಂಟ್, ರಶೀದಿ ಎಲ್ಲ ಕೂಡ ನೀವು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮೇನ್ ಥಿಂಗ್ ಬಂದ್ಬಿಟ್ಟು ಫೀಸ್ ಇನ್ಕ್ರಿಮೆಂಟ್ ಮಾಡಿದ್ದಾರೆ, ಆಯ್ತಾ, ನೋಡಿಕೊಂಡು ಯೋಚನೆ ಮಾಡಿಕೊಂಡು ಅಪ್ಲೈ ಮಾಡಿ. ಲೈಕ್ ಏನಾದರೂ 50% ಫೀಸ್ ಇಲ್ಲ ಅಂತೇಳಿ ಘೋಷಣೆ ಮಾಡಿದಾರಲ್ಲ, ಅದನ್ನು ಆಯ್ಕೆ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಉತ್ತಮ ಆಗುತ್ತೆ. ಬಟ್ ಅಲ್ಲಿ ಅವ್ರು ಯೋಚನೆ ಮಾಡಿ ಎಸ್ಟಿಮೇಟ್ ಕೋರ್ಸಸ್ಗಳು ವಿದ್ಯಾರ್ಥಿಗಳು ಯಾವುದಕ್ಕೆ ಆಸಕ್ತಿ ತೋರಿಸ್ತಿಲ್ಲ ಅದನ್ನ ಮಾತ್ರ ಚೂಸ್ ಕೂಡ ಮಾಡಿದ್ದಾರೆ. ಇಲ್ಲಿ ಫೀಸ್ ವಿವರಗಳು ಸ್ವಲ್ಪ ಹಿಂದೆ ಮುಂದೆ ಆಗಿರ್ತವೆ. ಬಟ್ ನಿಮಗೆ ಈ ರೀತಿ ಲೈಕ್ ಶೇಕಡ ಇನ್ಕ್ರಿಮೆಂಟ್ ಆಗಿರೋದಂತೂ ಸತ್ಯ. ಆಲ್ರೆಡಿ ಘೋಷಣೆ ಕೂಡ ಮಾಡಿಬಿಟ್ಟಿದ್ದಾರೆ, ಫೀಸ್ ಈ ರೀತಿ ಹೆಚ್ಚಳ ಕೂಡ ಮಾಡ್ತಾ ಇದೀವಿ ಅಂತ. ಇದು ಇವತ್ತಿನ ವಿಡಿಯೋ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.